ದಿನವೇ ಯೋಹಾನನನ್ನು ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೆಹೋವನ ತಿರುಗಿ ಬರಮಾಡುತ್ತಾನೆ. ಆಮೆನ್. ನೋಡಿ, ಎಷ್ಟು ಒಳ್ಳೆ ಅದ್ಭುತವಾದ ರೀತಿಯ ವಾಕ್ಯ ದೇವರು ನಮಗೋಸ್ಕರ ಇಟ್ಟಿದೆ. ಇದು ವಾಕ್ಯ ನೀವು ಎಷ್ಟು ವರ್ಷದಿಂದ ಇದು ಬರೆಯಲ್ಪಟ್ಟದ್ದು ಬೈಬಲು, ಭಾಳ ವರ್ಷಗಳು ಗತಿಸೋದು. ಆದರೆ ಇವತ್ತೂ ಅದು ನಮ್ಗೆ ಹೊಸದಾಗಿ ಕಾಣ್ತಾ ಇದೆ. ದಿನ ದಿನವೂ ನಮಗೇನು ಏನು ಮಾಡ್ತದೆ, ದೇವರಾತ್ಮ ನಮ್ಗೆ ಹೊಸದೇ ಕಾಣಿಸ್ತದೆ, ಹೊಸದಾಗೆ ತೋರಿಸ್ತದೆ. ಹಲ್ಲೆಲೂಯಾ. ಸೊ ಅಂತಹ ದೇವರಾತ್ಮನ ಒಂದು ಸ್ಪರ್ಶ ಇದರಲ್ಲಿ ದೇವರು ಇಟ್ಟಿದ್ದಾರೆ. ವಾಕ್ಯ ಓದುವಾಗ ನಿಮ್ಗೆ ದೇವರಾತ್ಮ ಸ್ಪರ್ಶ ಆಗ್ತಾನೆ ಇರ್ತದೆ ಮೈಗೆ, ಅದು ಬಾಡಿ ಒಳಗೆ ಟಚ್ ಆಗ್ತಾನೆ, ಅದು ಆತ್ಮದೊಳಗೆ ಹೋಗಿ ಅದು ಕಾರ್ಯ ಮಾಡ್ತಾ ಇರ್ತದೆ. ಎಷ್ಟು ಒಳ್ಳೆ ಅದ್ಭುತವಾದ ರೀತಿಯ ಒಂದು ಮಾತುಗಳು ನಮಗೋಸ್ಕರ ದೇವರು ಇಟ್ಟಿದ್ದಾರಲ್ಲಪ್ಪ. ಎಷ್ಟು ಒಳ್ಳೆ ಆಶೀರ್ವಾದ, ಎಷ್ಟು ಒಳ್ಳೆ ಒಂದು ಬೆಳಕು ನಮಗೋಸ್ಕರ ಇಟ್ಟಿದ್ದಾರೆ ದೇವರು ಅಂತೇಳಿ ನಾವು ಕಂಡುಕೊಳ್ಳುವುದಕ್ಕಾಗಿ ಈ ವಾಕ್ಯವನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನ ಮನವೇ, ನಾವು ಯಾರಾದರೂ ನಾವು ದೇವ್ರ ಮಕ್ಕಳಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತೀವಿ, ವಾಕ್ಯ ಓದೋದಕ್ಕೆ ಇಷ್ಟಪಡ್ತೀವಿ, ಅದನ್ನು ಆರಾಧಿಸ್ಲಿಕ್ಕೆ ಇಷ್ಟಪಡ್ತೀವಿ. ಅವರು ನಮ್ಮ ಮನಸ್ಸಿನಿಂದ ನಾವು ದೇವರಿಗೆ ಏನು ಮಾಡ್ಬೇಕಂತ ಕೊಂಡಾಡ್ಬೇಕಂತ, ನಮ್ಮ ಮನಸ್ಸಿಗೆ ಅನ್ಬೇಕಂತ. ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ತಾರೆ. ಹಲ್ಲೆಲೂಯಾ. ಏಕಾಂತ ಪ್ರಾರ್ಥನೆ ಮಾಡುವಾಗ ಬಹಳ ಆಸಕ್ತಿ ನಾವು ತೋರಿಸ್ಬೇಕಂತ ದೇವರಿಗೆ. ಹಲ್ಲೆಲೂಯಾ. ಆತನ ಪವಿತ್ರ, ಆತನ ನಾಮ ಏನದಂತ್ರಿ? ಪವಿತ್ರ. ಹಲ್ಲೆಲೂಯಾ. ಯಾರ ನಾಮ ಇಲ್ಲಿ ತನಕ ನಾವು ನೋಡ್ತಾ ಹೋದಾಗ ಹಳಿವಾಡ ಆದಾಮನಿಂದ ಹಿಡ್ಕೊಂಡು ಕಡೇ ಮನುಷ್ಯ ಪೂರ ಯಾರು ಏಸಪ್ಪಂತನ ಯಾರೂ ಒಳ್ಳೆಯವರು ಇರ್ಲಿಕ್ಕಿಲ್ಲ ಅಂತ. ಆದರೆ ಈಗ ಕೃಪೆ ಕಾಲ ಆಯಿತು. ಯೋಹಾನ್ ಪ್ರವಾದಿ ಬಂದು ಹೇಳ್ತಾ ಇದ್ದಾರೆ, ಈತನೇ ಸರ್ವಶಕ್ತನ್, ಪವಿತ್ರಾತ್ಮನಿಂದ ತುಂಬಿರುವಂಥ ಯೇಸು ಈತನ ಮುಖಾಂತರವಾಗಿ ಲೋಕಕ್ಕೆಲ್ಲ ರಕ್ಷಣೆ ಇದೆ, ಲೋಕಕ್ಕೆಲ್ಲ ಬೆಳಕು ಬರುವಂಥದ್ದಾಗಿದೆ. ಅನೇಕ ಹಾಳಾಗ್ತಕ್ಕಂಥವ್ರನ್ನ ಈತನು ಆ ಪರಲೋಕ ರಾಜ್ಯದ ಕಡೆಗೆ ತಿರುಗಿಸ್ಲಿಕ್ಕೆ ಈತನೇ ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ಯೋಹಾನ್ ಪ್ರವಾದಿ ತೋರಿಸಿದ ಕೂಡಲೇ ಎಲ್ಲ ಶಿಷ್ಯರು ಆತನಿಗೆ ಬೆನ್ನತ್ತಿದ್ದಾರೆ. ಹಲ್ಲೆಲೂಯಾ. ಆತ ಜೀವಂತಿರುವಾಗ, ಆತ ಅದ್ಭುತಗಳು ಮಾಡ್ತಿರುವಾಗ, ಆತ ರೊಟ್ಟಿಗಳೆಲ್ಲ ಸ್ವಲ್ಪ ರೊಟ್ಟಿ ತಗೊಂಡು ಪ್ರಾರ್ಥನೆ ಮಾಡಿ ಎಲ್ಲ ಜನರಿಗೆ ಹಂಚ್ತಾ ಇರುವಾಗ ಅವರೆಲ್ಲ ಅದು ಸುಮ್ಮನೆ ಅವ್ರ ಮನಸ್ಸಿನ ಸುಮ್ಮನೆ ಈತನ ಬಳಿ ಅದ್ಭುತ ಇದೆ, ಈತನ ಹತ್ರ ಅನೇಕ ವಿಷಯಗಳು ಜರುಗ್ತಾ ಇದೆ, ಅದಕ್ಕೋಸ್ಕರ ಈತನ ಹಿಂದೆ ನಾವು